ಅಪ್ಕಮಿಂಗ್ ಕ್ರಿಯೇಟರ್ಸ್ ಏನ್ರೆ ಮೆಸೇಜ್ ಕೊಡ್ತೀರಿ ಅಲ್ಲ ನಿಮ್ದು ಸ್ಟೋರಿನೇ ಒಂದ್ ಮೆಸೇಜ್ ಅದಾವ್ರಿ, ನಿಮ್ದು ಲೈಫ್ ಸ್ಟೋರಿ ನಿಮ್ ಜರ್ನಿನೇ ಒಂದು ಸ್ಟೋರಿ ಅದ, ಇದು ಮೆಸೇಜ್ ಅದಾವ್ರಿಗೆ. ನನ್ ಒಂದೇ ಮೆಸೇಜ್ ಅದ ರೀ, ನೀವ್ ಎಷ್ಟು ಬೆಳೀರಿ ಡೌನ್ ಟು ಅರ್ತ್ ಇರ್ಬೇಕು. ನಾನೇ ಕಿಂಗ್ ನಾನೇ ಇದು ಅಲ್ಲ. ಎಂತೆಂತ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಯಶ್ ಅವ್ರನ್ನೇ ಆ ಆಟಿಟ್ಯೂಡ್ ತೋರ್ಸಲ್ಲ. ನಂದೇನು, ನೀವ್ ಎಷ್ಟು ಬೆಳೀರಿ ಒಂದ್ ಡೌನ್ ಟು ಅರ್ತಿರಿ, ಎಲ್ಲರ ಜೊತೆಗೆ ಹಚ್ಕೋರಿ. ಈಗ ನಾಳೆಗೆ ನಿಮ್ದು ಸೋಷಿಯಲ್ ಮೀಡಿಯಾ ಹೋಯ್ತು ಅಂತೀವ್ರಿ, ಈಗ ಸರಿ ನಾಗನಾಥ್ ಸರ್ ನಾ ಸೋಷಿಯಲ್ ಮೀಡಿಯಾಲಿಂದ ನಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ನಾಳೆಗೆ ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಆಯ್ತು, ನಾನು ನಾಗನಾಥ್ ಸರ್ ರೆಸ್ಪೆಕ್ಟ್ ಕೊಡೋದ್ ಬಿಟ್ಬಿಡ್ರಿ. ಪರ್ಸನ್ ಟು ಪರ್ಸನ್ ಕನೆಕ್ಟ್ ಆಗ್ರಿ. ಈಗ ಇವತ್ತು ರಾಕೇಶ್ ತಪ್ಪಾಟು ಈಗ ನಾಳೆಗೆ ಇನ್ಸ್ಟಾಗ್ರಾಮೇ ಬ್ಯಾನ್ ಆಯ್ತು. ರಾಕೇಶ್ ಯಾರಂತ ಅವನಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದಿಲ್ಲ. ಪರ್ಸನ್ ಟು ಪರ್ಸನ್ ಆಫ್ಲೈನ್ ಕನೆಕ್ಷನ್ ಮಾಡ್ಬೇಕು. ಆನ್ಲೈನ್ ಆಗಿತ್ತಂದ್ರೆ ಕನೆಕ್ಷನ್ ಅದು ಯೂಸ್ಲೆಸ್ ರೀ. ನಾಳೆಗೆ ಟಿಕ್ಟಾಕ್ ಬ್ಯಾನ್ ಆದಂಗ ಇನ್ಸ್ಟಾಗ್ರಾಮ್ ಬ್ಯಾನ್ ಆಯ್ತು ಆಗ್ಬೋದು, ಹೇಳಕ್ಕಾಗಲ್ಲ. ಆಯ್ತಂದ್ರೆ ಈಗ ನಾವ್ ಮಾತಾಡೋದೇ ಬಿಡ್ತೀನಿ, ನಿಮ್ ವ್ಯಾಲ್ಯೂ ಕೊಡೋದೇ ಬಿಡ್ತೀನಿ. ಹಂಗಿಲ್ಲ, ಇನ್ನೊಂದು ಡಿಮ್ಯಾಂಡ್ ಮಾಡ್ತಾರ ಸ್ವಲ್ಪ ಜನ, ನಂಗೆ ಇಷ್ಟ ಕೊಟ್ರೆ ಮಾಡ್ತೀನಿ. ಅದು ಬಿಸ್ನೆಸ್ ಕನ್ವರ್ಟ್ ಮಾಡಕ್ ಹೋಗ್ಬಾರ್ದು. ಎಷ್ಟೇ ಹಾಕಿರ್ಲಕ್ಕ. ಈಗ ಸ್ಟ್ರೀಟ್ ಸೈಡ್ ದವರಿಗೆ ನೀವು 5,000 ಕೊಟ್ರೆ ಮಾಡ್ತೀನ, ಪಾಪ ಅವ್ರ ನಿಮ್ಮಲ್ಲಿ ಹೆಲ್ಪಿಗೆ ಬಂದಿರ್ತಾರ. ಯಾಕೆ ಅವ್ನಿಗೆ ವಿಡಿಯೋ ಮಾಡಕ್ ಬರಲ್ಲ, ಅವ್ನಿಗೆ ಅರ್ಧ ಗಂಟೆದಾಗ ಕಲ್ಸ್ಬೋದ್ರಿ ವಿಡಿಯೋ, ಅವ್ನ್ಕ ಬಾರಿ ಮಾಡ್ತಾ ಇರ್ತಾರ. ಪಾಪ ಏನೋ ಹೆಲ್ಪಿಗೆ ಕೇಳಕ್ ಬಂದಿರ್ತಾರ, ಮಾಡ್ಕೊಡ್ಬೇಕು. ಅದು ನಂದವ್ರಿ. ಬಟ್ ಇನ್ನೊಂದು ಆಟಿಟ್ಯೂಡ್ ತೋರ್ಸೋದು, ಡೌನ್ ಟು ಅರ್ತ್ ಇರ್ಬೇಕು. ಸೋಷಿಯಲ್ ಮೀಡಿಯಾನೇ ಲೈಫ್ ಅಲ್ಲ. ಸೋಷಿಯಲ್ ಮೀಡಿಯಾ ಸುಮ್ಮನೆ ಟೈಮ್ ಪಾಸ್ ಇಟ್ಕೋಬೇಕು. ರಿಯಲ್ ಕನೆಕ್ಷನ್ಸ್ ಮಾಡ್ಕೋಬೇಕು. ಈ ಸೋಷಿಯಲ್ ಮೀಡಿಯಾ ನೀವು ನಾಳೆಗೆ ಹೋದ್ರು ನೀವು ಒಬ್ರು ರೆಸ್ಪೆಕ್ಟ್ ಕೊಡ್ಬೇಕು, ಚಲೋ ಮಾಡ್ತಾನಪ್ಪ ಅಂತ ಹೇಳಿ. ಅದು ಇಂಪಾರ್ಟೆಂಟ್. ಪರ್ಸನಲ್ ರಿಲೇಷನ್ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ರಿಲೇಷನ್ ಏನಿಲ್ಲ. ಸುಮ್ಮನೆ ಫಾಲೋವರ್ಸ್ ಏನ್ರಿ, ಈಗ ನಾನೇ ಒಂದ್ 10,000 ಕೊಟ್ಟಂದ್ರೆ ನಾಳೆಗೆ ನಂಗೆ 20,000 ಫಾಲೋವರ್ಸ್ ಆಗ್ತಾರೆ. ಪಕ್ಕ ಈಗ ನಾವು ಒಂದ್ 20,000 ಕೊಟ್ಟಂದ್ರೆ ನಾಳೆ 100K ಆಗ್ತದೆ. ಈಗ ನಾವು ಒಬ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದ್ ಅಂತೀವಿ, ಒಂದ್ 20,000 ಕೊಟ್ರೆ ನಾಳೆ 100K ಆಗ್ತದ. ಉಳ್ಕಿದವನಿಗೆ ನಾವು ಬೈಕ್ ಅಂದ್ಕೊಳ್ರಿ, ಹಂಗಿಲ್ಲ. ಫಾಲೋವರ್ಸ್ ಅದೆಲ್ಲ ನಂಬರ್ ಗೇಮ್ ಇಲ್ಲ, ರಿಯಲ್ ಕನೆಕ್ಷನ್ಸ್ ಇಂಪಾರ್ಟೆಂಟ್ ಅದ. ಒಂದ್ ಅಬ್ಸರ್ವ್ ಮಾಡಿದ್ದೇನಂದ್ರೆ, ಒಬ್ರೊಬ್ರಿಗೆ 200-400 ಫಾಲೋವರ್ಸ್ ಇರ್ತಾರೆ. ಬಟ್ ಅವ್ರದೊಂದು ವಿಡಿಯೋ 1 ಮಿಲಿಯನ್ ನೋಡಿರ್ತದ, 2 ಮಿಲಿಯನ್ ನೋಡಿರ್ತದ. ಸೊ ಅಂದ್ರೆ ಅವ್ರಿಗೆ ಲಿಟರಲಿ 2 ಮಿಲಿಯನ್ ವ್ಯೂವರ್ಸ್ ಇದ್ದಂಗೆ ಇರೋದು. ಅಂದ್ರೆ ಫಾಲೋವರ್ಸ್ ನಂಬರಿಗೆ ಕಿತ್ತ ನಮ್ದು ಡ್ಯಾಶ್ ಬೋರ್ಡ್ ಹೇಳ್ತೀವಲ್ಲ, ಡ್ಯಾಶ್ ಬೋರ್ಡ್ ಇಂಪಾರ್ಟೆಂಟ್. ಇನ್ನೊಂದು ಈಗ ಪ್ರೆಸೆಂಟ್ 2026 ಹೆಂಗದ ಗೊತ್ತ್ರಿ, ಅವಾಗ ಹೆಂಗಿತ್ತು, ಫಾಲೋವರ್ಸ್ ಹೆಚ್ಚಿಗಿತ್ತು ಅಂದ್ರೆ ವ್ಯೂಸ್ ಬರ್ತಿತ್ತು. ಈಗ ನಿಮ್ಗೆ 10K 300K ಸೇಮ್. ಹೌದು. ಈಗ ನಾನೇ ಹೊಸ ಪೇಜ್ ತೆಗ್ದೇನ್ರಿ, 6,000 ಫಾಲೋವರ್ಸ್ ಅರ. ನಾ ವಿಡಿಯೋ ಹಾಕಿದ್ರೆ 400K ಹೋಯ್ತು, ಇವತ್ತು ಹಾಕಿದ್ 100K ಹೋಯ್ತು. ಫಾಲೋವರ್ಸ್ ಮ್ಯಾಟರ್ ಆಗಲ್ರಿ, ವ್ಯೂಸ್ ತಾನೇ ಹೋಗ್ತಾವ. ನಿಮ್ದು ವರ್ಕ್ ಹೆಂಗದ, ವರ್ಕ್ ಅದ, ಕಾಂಟೆಂಟ್ ದಾಗ ಏನ್ರ ದಮ್ ಇತ್ತು ಅಂದ್ರೆ ಹೋಗ್ತದ. ಅದೇ ನಾ ಅಷ್ಟೇ ಹೇಳ್ಬೋದ್ರಿ, ನೀವು ಏನು ಮಾಡ್ರಿ, ಎಷ್ಟು ಹೋಗ್ರಿ, 1 ಮಿಲಿಯನ್ ಹೋಗ್ರಿ, ಡೌನ್ ಟು ಅರ್ತ್ ಇರ್ಬೇಕಂತ ನಾನು. ಅದಕ್ಕೆ ಬಿಟ್ಟೇನಿಲ್ಲ. ಒಟ್ ರಿಯಲ್ ಕನೆಕ್ಷನ್ಸ್ ಬಿಲ್ಡ್ ಮಾಡ್ಕೋರಿ, ಸೋಷಿಯಲ್ ಮೀಡಿಯಾ ಕನೆಕ್ಷನ್ಸ್ ಬೇಡ. ಬಂದ್ರಿ ಹೆಂಗಂದ್ರ ಬೆಳಗಾವ, ಹುಬ್ಬಳ್ಳಿ ಅಲ್ಲಿ ಕ್ರಿಯೇಟರ್ಸ್ ನೋಡಿದ್ರ, ಇಲ್ಲಿ ನಮ್ ಕಲಬುರಗಿ ಕ್ರಿಯೇಟರ್ಸ್ ಅಷ್ಟು ಮಾನ್ಯತೆ ಸಿಗಲಾಗಿದೇನಂತ ಅನಸ್ತರಿ. ನನಗಂತೂ ಅನಸ್ತದೆ. ನಾ ಮೊನ್ನೆ ಒಂದ್ ಪೋಸ್ಟ್ ಹಾಕಿದ್ರಿ ಅದ್ರ ಬಗ್ಗೆನೆ. ನಾವು ಏನ್ರ ಮಿಸ್ಟೇಕ್ ಮಾಡ್ಲಿಕತ್ತೀವ ಕಡಿಂದ ಏನ್ರ ಇದು ಅಲ್ಲಿರ್ತದ ಅಂದ್ರೆ, ಇಲ್ಲಿ ಕಲಬುರಗಿ ಡಿಸ್ಟಿಕ್ ಇಲ್ಲಿನ ಕ್ರಿಯೇಟರ್ಸ್ ಏನಾರ ಮಿಸ್ಟೇಕ್ ಅಲ್ಲ. ನನಗೇನ್ ಅನಿಸ್ತದೆ, ನಾವು ಮಾಡೋದ್ರಾಗ ಎಲ್ರಿ ಮಿಸ್. ಇನ್ನೊಂದು, ಈಗ ನಾವು ಆಸ್ ಎ ಫುಡ್ ಬ್ಲಾಗರ್ ಹೆಂಗಿರ್ತದ, ಇನ್ನು ಡೈಲಿ ಕಲಬುರ್ಗಿ ಕಾಂಟೆಂಟ್ ಹಾಕ್ದಂದ್ರ ನಮ್ ಕಾಂಟೆಂಟ್ ಪುಷ್ ಮಾಡಲ್ಲ ಬೆಳಗಾವಿಗೆ. ನಮ್ ಕಾಂಟೆಂಟ್ ಬೆಂಗಳೂರಿಗೆ ಪುಷ್ ಆಗಲ್ಲ. ಒಂದೊಂದ್ ಪುಷ್ ಆಗ್ಬೋದು. ಇನ್ನೊಂದ್, ನಾವ್ ಈಗ ಯಾರು ಬೆಳೆದವ್ರದ್ದು ನೋಡ್ಲಿಕತ್ತೀವೋ ಅವರು ಕಲಬುರ್ಗಿ ಬಿಟ್ಟು ಅವ್ರ ರೀಸನ್ ಹೇಳಲ್ಲ ಅವ್ರು. ಈಗ ನೋಡ್ರಿ, ಡಾಕ್ಟರ್ ಬ್ರೌನ್ ಎಕ್ಸಾಂಪಲ್. ಡಾಕ್ಟರ್ ಬ್ರೌನ್ ಅವ್ರ ಏನ್ ಮಾಡ್ತಾರ, ಎಲ್ಲಾ ಕಡೆ ಹೋಗ್ತಾರ. ಅವ್ರ ಊರ್ ಯಾರಂತೂ ಯಾರಿಗ ಹಚ್ಚಿ ಗೊತ್ತಿಲ್ಲ. ಹೌದು. ಈಗ ಅದೇನಾಗ್ತದ, ಈಸ್ ಎ ಯೂನಿವರ್ಸಲ್, ಲೈಕ್ ಕರ್ನಾಟಕ ತುಂಬಾ ಅವ್ರು ಎಲ್ಲೂ ಹೋಗ್ತಾರ, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ತದ. ಈಗ ನಮ್ದು ರೆಸ್ಟ್ರಿಕ್ಟ್ ಆಗತ್ತೆ. ಈಗ ನಾನೇ ನೋಡ್ರಿ ಕೇರಳ ಹೋಗಿ ಬಂದೇನೆ, ಕೇರಳ ವಿಡಿಯೋಸ್ ಹಾಕಿ 1,500 ಅಷ್ಟೇ. ಈಗ ಗುಲ್ಬರ್ಗದ ಹಾಕ್ರಿ ಆಯ್ತು 200K 300K ಹೋಗ್ತದೆ. ಸೊ ಅಲ್ಲಿ ರೆಸ್ಟ್ರಿಕ್ಟ್ ಆಗ್ತದೆ. ಇನ್ನೊಂದು ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ, ನಾವು ಮಾಡೋ ಕಾಂಟೆಂಟ್ ಕ್ರಿಯೇಷನ್ ದಾಗ ಯಾಕೋ ಲೈಕ್ ಕ್ವಾಲಿಟಿ ಅಷ್ಟು ಸ್ಟ್ಯಾಂಡರ್ಡಿಟಿ ಇಲ್ಲ ಅಂತ ನಮ್ಗ ಅನಿಸ್ತದೆ. ನಾವೆಲ್ಲರೂ ಕಲಬುರ್ಗಿ ಅಂಟ್ಕೊಂಡಿವ್ರಿ, ನಾವು ಪಕ್ಕ ಫುಲ್ ಅಂಟ್ಕೊಂಡಿವಿ. ಇಲ್ಲಿ ಫುಲ್ ಅಂಟ್ಕೊಂಡ್ಬಿಟ್ಟು ನಾವು ನಮಸ್ತೆ ಹೇಳೋದ್ನು ಸ್ಟಾರ್ಟಿಂಗ್ ಕಲಬುರ್ಗಿ ಶರಣ್ರಿ ಕಲಬುರ್ಗಿ ಮಂದಿ ಅಂದ್ರೆ ಅದು ಒಂದು ನಾವು ಜರ ಯೂನಿವರ್ಸಲ್ ಟಾಪಿಕ್ ತಗೋಬೇಕು. ಯೂನಿವರ್ಸಲ್ ಟಾಪಿಕ್ ತಗೋಬೇಕು. ಇನ್ನೊಂದು ಲೈಕ್ ಕಾಂಟೆಂಟ್ ಕ್ರಿಯೇಷನ್ ಒಳಗೂ ಸ್ವಲ್ಪ ಹ್ಯೂಮರ್ ಇನ್ ದ ಸೆನ್ಸ್, ಇನ್ನೊಂದು ಹುಷಾರ್ ಇರ್ಬೇಕ್ರಿ ಅದಕ್ಕೆ. ಸುಮ್ ಕಾಂಟೆಂಟ್ ಕ್ರಿಯೇಷನ್ ಅಲ್ರಿ. ಒಬ್ಬ ಬೆಳೆದಾನ ಅಂತಂದ್ರ ಹುಷಾರನ ಅಂತ ಅರ್ತಾರಿ. ಬ್ಯಾಕ್ ಗ್ರೌಂಡ್ ವರ್ಕ್ ಅದೆಲ್ಲ, ಬ್ಯಾಕ್ ಗ್ರೌಂಡ್ ವರ್ಕ್ ಆಯ್ತು, ಅವ್ರ ಕ್ವಾಲಿಟಿ ತೋರ್ಸೋದಾಯ್ತು, ಕಾಂಟೆಂಟ್ ನಾಗ ಒಂದ್ ದಮ್ ಇರ್ತದ. ಅದು ಇಂಪಾರ್ಟೆಂಟ್ ಇರ್ತದೆ ಕಾಂಟೆಂಟ್ ಕ್ರಿಯೇಷನ್. ಅದು ಹುಷಾರ್ ಇರ್ಬೇಕ್ರಿ. ಸುಮ್ ಎಲ್ಲ ಕಾಂಟೆಂಟ್ ಕ್ರಿಯೇಷನ್ ಮಾಡಕ್ ಆಗಲ್ಲ. ಒಂದ್ ಹ್ಯೂಮರ್ ಅಂದ್ರೆ ಒಬ್ರಿಗೆ ನಗ್ಸೋದು ಕಷ್ಟ ಅದ. ಆ ಹೈ ಲೆವೆಲ್ ಈಗ ನಮ್ ವಿಡಿಯೋ ಬೇರೆ ಕಡೆ ನೋಡ್ ನಗ್ತಾರ ಅಂದ್ರ ಆ ಲೆವೆಲಿಗೆ ನಾವು ಕಾಂಟೆಂಟ್ ಪ್ರಿಪೇರ್ ಮಾಡ್ಬೇಕು. ಇವ ಯಾವ್ರವನ ಏನಾರ ವಿಚಾರ ಮಾಡ್ಲಾರ್ದೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ವಲ್ಪ ದೊಡ್ಡ ಕ್ರಿಯೇಟರ್ ಊರೇ ಗೊತ್ತಿಲ್ರಿ ನಮ್ಗೆ ಗೊತ್ತೇ ಇಲ್ಲ ಊರು. ಅವ್ರ ಆಸ್ ಎ ಯೂನಿವರ್ಸಲ್ ಬೆಳಿತಾರೆ. ಈಗ ಎಕ್ಸಾಂಪಲ್, ಈಗ ಫುಡ್ ಬ್ಲಾಗರ್ಸ್ ಈಗ ಅವ್ರಿಗೆ ಎಲ್ಲಾ ಕಡೆಗೆ ಇದು ಮಾಡ್ಬೇಕಾಗಿತ್ತು ಅಂದ್ರೆ ಕರ್ನಾಟಕ ಫುಡ್ ಟೂರ್ ಮಾಡಿದ್ರು.
ಇನ್ನೊಂದ್ ಹೇಳ್ತೀನಿ ನಾ, ಲೈಕ್ ನಾವು ಫುಡ್ ಲಾಗಿಂಗ್ ಮಾಡ್ ನೋಡೋಣ, ಈ ಸೈಡ್ ಯಾರು ಬೇರೆ ಕಡೆಯಿಂದ ಫುಡ್ ಲಾಗರ್ಸ್ ಬರ್ತಿರ್ಲಿಲ್ಲ. ಸೊ ನಾವು ಮಾಡೋದ್ ನೋಡೇ ಬೇರೆ ಕಡೆಯಿಂದ ಫುಡ್ ಲಾಗರ್ಸ್ ಬಂದು ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಮಿನಿ ಇಡ್ಲಿ ವಡ ಅದು ಅಟ್ರಾಕ್ಟ್ ಆಯ್ತು. ಮಿನಿ ಇಡ್ಲಿ ವಡ, ಮಾಲ್ಪುರಿ, ಫರ್ತಾಬಾದ್ ಸುಸ್ಲಾ, ಎಷ್ಟು 3 ಮಂದಿ ಲಾಗರ್ಸ್ ಬಂದಿದ್ದರಿ ಎಕ್ಸ್ಪ್ಲೋರ್ ಮಾಡಕ್. ಅವ್ರಿಗೆ ನಾನೇ ಕರ್ಕೊಂಡು ಹೋಗಿದ್ದೆ. ಫರ್ತಾಬಾದ್ ಪುರಿ, ಆಮೇಲೆ ಇದು ಸುಸ್ಲಾ ಆಯ್ತು, ಮಾಲ್ಪುರಿ, ಮಾರ್ಕೆಟ್ನಾಗ ಒಂದು ಲಸ್ಸಿ ಇತ್ತು, ಕರ್ನಾಟಕ ಲಸ್ಸಿ. ಸೊ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಕ್ ಕರ್ಕೊಂಡು ಹೋಗಿದ್ದೆ. ಅವ್ರಿಗೂ ಲೈಕ್ ಆಯ್ತು. ನಂದೇನು ನಾವು ಮಾಡಿದ್ರೆ ಬೆಂಗಳೂರಿಗೆ ಮುಟ್ಟಬೇಕು, ಕರ್ನಾಟಕ ಮುಟ್ಟಬೇಕು. ಇವೆಂಟ್ ಮಾಡ್ರು ಅಲ್ಲಿ ಮುಟ್ಟಬೇಕು. ಹಿಂಗ್ ಇವ್ರು ಮಾಡ್ತಾರಲ್ಲಪ್ಪ ಇವೆಂಟ್. ಬಟ್ ದ ಥಿಂಗ್ ಈಸ್ ನಾವ್ ಒಂದ್ಸಲ ಮಾಡಿ ಬಿಟ್ಬಿಡ್ತೀವಿ. ಇನ್ನೊಂದ್ ನಮ್ಮಲ್ಲಿ ಲೇಸಿನೆಸ್ ಇರ್ತದೆ. ಯಾವ ಮಾಡ್ತಾನ ಹೋಲ್ ಬಿಡಪ್ಪ, ಎದ್ದ್ಯಾವ ಹೋಗ್ತಾನ. ಅಲ್ಲಿ ಸ್ವಲ್ಪ ನಾವು ಫೀಲ್ ಆಗ್ಲಾಗತ್ತೀವಿ ಅಂತ ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ಇದಾಗ್ತದೆ. ಇದು ನಿಮ್ ಜೊತೆ ಮಾತಾಡಿ ಇವತ್ತು ನನಗೂ ಬಹಳಷ್ಟು ತಿಳ್ಕೊಳಕ್ ಸಿಕ್ಕತ್ತು. ಅಂದ್ರೆ ಏನೇನ್ ಚೇಂಜಸ್ ಮಾಡ್ಬೋದು, ಏನೇನ್ ಇಂಪ್ರೂವೈಸ್ ಮಾಡ್ಕೋಬೇಕು ನಮ್ಮಷ್ಟಕ್ಕೆ ನಾವು ಅಂತ ಹೇಳಿ. ಹೋಪ್ಫುಲಿ ಇದು ಆಕ್ಚುಲಿ ನಿಮ್ ಜೊತೆ ಪಾಡ್ಕಾಸ್ಟ್ ಏನಂದ್ರೆ ಇದು ಒಂದು ಕ್ಲಾಸ್ ಇದ್ದಂಗೆ. ಇದು ಈಗ ಅಪ್ಕಮಿಂಗ್ ಏನ್ ಕ್ರಿಯೇಟರ್ಸ್ಗೆ ಇದು ಕ್ಲಾಸ್ ಇದ್ದಂಗೆ. ಸೊ ಫುಲ್ ಹೆಲ್ಪ್ಫುಲ್ ಆಯ್ತು. ಮೋಸ್ಟ್ಲಿ ಇನ್ ಫ್ಯೂಚರ್ನಾಗ ಮತ್ತೆ ನಾವು ಭೇಟಿ ಆಗ್ತೀವಿ, ಅಥವಾ ನಿಮ್ಗೆ ಯಾವ್ದಾರ ಟಾಪಿಕ್ ಮಿಸ್ ಆಗಿದೆ ಅಂದ್ರೆ ಅದು ಕ್ವಶನ್ ಮಾಡ್ರಿ. ಅವರು ಆನ್ಸರ್ ಮಾಡ್ತಾರ, ನಾನು ಆನ್ಸರ್ ಮಾಡ್ತೀನಿ ಕೆಳಗೆ. ಯಾರಿಗೆ ನಮ್ಮಿಬ್ರಿಗೆ ಏನಾರ ಕ್ವಶನ್ ಕೇಳ್ಬೇಕಾಗಿತ್ತು, ಪರ್ಸನಲ್ ಇರ್ಲಿ ಇಲ್ಲ ಜನರಲೈಸ್ಡ್ ಇರ್ಲಿ, ಪ್ರೊಫೆಷನಲ್ ಇರ್ಲಿ, ಕಮೆಂಟ್ ಮಾಡ್ಬೋದು. ನೀವು ಹೇಳ್ತೀರಂದ್ರೆ ಹೇಳ್ರಿ, ಇನ್ನೊಂದ್ ಏನಾರ ಹೇಳ್ಬೋದು ಇವ್ರಿಗೆ ಮೆಸೇಜ್. ಮೆಸೇಜ್ ಕೊಡೋಷ್ಟು ದೊಡ್ಡ ಸರ್. ಮೆಸೇಜ್ ಏನಿಲ್ಲ, ಬಟ್ ಲೈಕ್ ಎಲ್ಲಾ ಕ್ರಿಯೇಟರ್ಸ್ ಬೆಳೆಸ್, ಯಾರು ಚಲೋ ಮಾಡ್ತಾರ ಅವ್ರಿಗೆ ಬೆಳೆಸ. ಎಸ್, ಬಹಳ ಮಂದಿ ಕ್ರಿಂಜ್ ಮಾಡೋರಿಗೆ ನಾನು ಬೆಳೆಸ್ರಪ್ಪ. ನಾನು ಸರಿ ಅವ್ರು ಆಲ್ರೆಡಿ 100K ನೋಡಿಲ್ಲ. ಬಟ್ ನಿಮ್ಮಷ್ಟು ನಾಲೆಜ್ ನಮ್ದು ಸರ್. ಸರ್ದ ಕಾಂಟ್ಯಾಕ್ಟ್ ಸರಿಗೆ ಫಾಲೋ ಮಾಡಿ. ಸರ್ ಪೇಜ್ ನಾಗ ಬರ್ತಲ್ಲ, ಸರಿಗೆ ಫಾಲೋ ಮಾಡ್ರಲ್ಲ. ಅಂದ್ರೆ ಈಗ ಆಲ್ರೆಡಿ ಒಬ್ರು ಒಂದು ರೀಲ್ ಹಾಕಿರ್ತಾರೆ, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿರ್ತಾರ, ಅದು ಕಂಟೆಂಟ್ ಕ್ರಿಯೇಷನ್ ಐತ್ರಿ. ಅದಕ್ ತಗೊಂಡು ನಾವು ಚಿತ್ರಾನ್ನ ಮಾಡೋದ್ರಿ. ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಅಲ್ಟ್ರೇಷನ್ ಮಾಡಿ ಹಾಕೋದು. ಇದ್ರ ಬಗ್ಗೆ ನಿಮ್ಗೆ ಏನ್ ಎಲ್ಲ ಇಂಡಸ್ಟ್ರಿದಾಗ ಯಾವ ಮೂವಿನೇ ಕಾಪಿ ಮಾಡ್ತಾರೆ ಸಣ್ಣದೇನ್ ಮಾಡಿ ಅಂತ. ಬಾಹುಬಲಿನೇ ಕಾಪಿ ಮಾಡ್ಯಾರ್ರಿ ಮಯೂರಾದ. ಏನು ಈ ಕಾಪಿ ಪೇಸ್ಟ್ ಮಾಡಕ್ ನಾವ್ ಎಲ್ಲೂ ತಡೆಯಕ್ಕಾಗಲ್ಲ. ಬಾಹುಬಲಿನೇ ಕಾಪಿ ಮಾಡ್ಲತ್ತಾರ ಪಾಪ. ಸಣ್ಣ ರೀಲ್ ಮಾಡ್ಬೇಡ ಅಂದ್ರೆ ಬಾಹುಬಲಿ ಸೀದಾ ಕಾಪಿ ಮಾಡ್ಯಾರ ಇದ್ರ ಮಯೂರಾದ. ರಾಜ್ಕುಮಾರ್ ಅವ್ರು ಮಾಡಿದ್ದ ಮೂವಿ ಕಾಪಿ ಮಾಡ್ಯಾರ ಅಂತ ಈಗ ದೊಡ್ಡ ಒಂದ್ ರೀಲ್. ಈಗ ನೋಡ್ರಿ, ಅದು ಕ್ರಿಯೇಷನ್ ಅದು ಅವ್ರ ಕ್ರಿಯೇಷನ್ ಜನ ಒಪ್ತಾರೆ. ಅವ್ರ ಏನಂತಾರ ಗೊತ್ತ್ರಿ, ಕಾಪಿ ಅನ್ನಲ್ಲ, ಇನ್ಸ್ಪೈರ್ಡ್ ಅಂತಾರ. ವರ್ಡ್ಸ್ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ಕಾಪಿ ಅಲ್ಲ, ನಾ ಅವ್ರಿಂದ ಇನ್ಸ್ಪೈರ್ ಆಗೇನ್ರಿ. ರಾಜ್ಕುಮಾರ್ ಅವ್ರಿಂದ ಇನ್ಸ್ಪೈರ್ ಆಗಿ ನಾ ಬಾಹುಬಲಿ ಮಾಡೇನ್. ಬಟ್ ಮತ್ತ ತೆಲುಗು ಮಂದಿ ನೋಡ ಮತ್ತ ಗೊತ್ತಿದ್ದು ಇನ್ಸ್ಪೈರ್ಡ್. ಓಕೆ ಸರ್, ಓಕೆ ಸರ್, ಕ್ಲೋಸ್ ಮಾಡೋಣ. ಓಕೆ ಡನ್.